ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ಇವತ್ತು ನಾವು ಕಾಂದಾ ಬಜಿಯನ್ನ ಮಾಡಿದೀವಿ. ತುಂಬಾ ಕುರುಮ್ ಕುರುಮ್ ಅಂತವೆ. ಹಾಗಾದ್ರೆ ಮಾಡಿ ಪ್ರೊಸೆಸ್ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ. ನೋಡಿ ವೀಕ್ಷಕರೇ, ಇವಾಗ ನಾವು ಈರುಳ್ಳಿ ಬಜಿ, ಕಾಂದಾ ಬಜಿ ಅಂತ ಹೇಳಿ ಕರೀತಾರೆ. ಆ ಬಜಿಯನ್ನ ನಾವು ಮಾಡೋಣ. ನಾ ಏನ್ ತಗೊಂಡಿದ್ದೀನಿ, ಇದ್ರಾಗ ಆಲ್ರೆಡಿ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದರಲ್ಲಿ ನಾವು ನೀರು ಹಾಕೊಳ್ಳೋದಿಲ್ಲ, ಅದು ತಾನಾಗಿ ನೀರು ಬಿಡುತ್ತೆ. ಹೌದಾ, ತಾನಾಗಿ ಉಪ್ಪು ಹಾಕಿಬಿಟ್ಟಿದ್ದೀನಿ, ನೀರು ಬಿಡುತ್ತೆ. ನಂತರ ನಾವು ಬಜಿಗೆ ಏನ್ ತಗೋಬೇಕು, ಹಸಿ ಕಡಲೆಬೇಳೆ ಹಿಟ್ಟು ತಗೋಬೇಕು, ಒಣ ಖಾರ ತೆಗೆದುಕೊಂಡಿದ್ದೀನಿ, ಅರಿಶಿನ ಪುಡಿ ತಗೊಂಡಿದ್ದೀನಿ, ಜೀರಿಗೆ ಪುಡಿ ತಗೊಂಡಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಇಲ್ಲ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಅಲ್ಲದ ಪುಡಿ ತೆಗೆದುಕೊಂಡಿದ್ದೀನಿ, ದೆನ್ ಜೀರಿಗೆ ತೆಗೆದುಕೊಂಡಿದ್ದೀನಿ, ಧನಿಯಾ ಪೌಡರ್ ತಗೊಂಡಿದ್ದೀನಿ. ನೀರು ಬಿಟ್ಟ ತಕ್ಷಣ 15 ನಿಮಿಷ ಆದ ತಕ್ಷಣ ನಾವು ಏನ್ ಮಾಡೋಣ, ಇವುಗಳನ್ನ ಈ ಏನ್ ಇಂಗ್ರೀಡಿಯೆಂಟ್ಸ್ ತೋರಿಸಿಂದ ಕಲಿಸ್ಕೊತಾ ಇದ್ದೀನಿ. ನೀರು ಒಟ್ಟೆ ಹಾಕೋದಿಲ್ಲ. ಓಕೆ, ನೋಡಿ ವೀಕ್ಷಕರೇ, ಈಗ ನಾವು ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಹೆಂಗೋ ನೀರು ಬಿಟ್ಟಿದೆ. ಎಲ್ಲಾ ಸಾಮಾನುಗಳನ್ನು ನಾವೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ವಲ್ಲ ಎಲ್ಲವುಗಳನ್ನು ಹಾಕೊಳ್ಳೋಣ. ಅಜ್ವೈನ್ ಕ್ರಶ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಅರಿಶಿನ ಪುಡಿ, ನೀವು ಇದ್ರ ಬದಲಾಗಿ ನೀವು ಹಸಿ ಖಾರನು ಹಾಕಬಹುದು, ಅದು ನಿಮ್ಮ ಇಷ್ಟದ ಮೇಲೆ ಹೋಗುತ್ತೆ. ಸೊ ಇವುಗಳನ್ನೆಲ್ಲ ಕಲಿಸ್ಕೊಳ್ಳೋಣ. ನೋಡಿ, ನೀರು ಬಿಡ್ತಾ ಇದೆ, ಆಲ್ರೆಡಿ 15 ನಿಮಿಷ ಆಗಿದೆ. ಆದಷ್ಟು ಉಪ್ಪು ಕಡಿಮೆನೆ ಹಾಕೊಳ್ರಿ, ನಂತರ ರುಚಿ ನೋಡ್ಕೊಂಡು ನೀವು ಹಾಕೋಬಹುದು. ಈಗ ನಾವು ಸ್ವಲ್ಪ ಹಾಕೋಬೇಕು, ಬಾಳ ಹಾಕೋಬಾರ್ದು, ಒಟ್ಟ ನೀರನ್ನ ಮಿಕ್ಸ್ ಮಾಡಬಾರ್ದು. ಇದ್ರ ಜೊತೆಗೆ ನೀವು ಕರಿಬೇವು, ಈಗ ನನ್ನ ಕಡೆ ಅಂತೂ ಕರಿಬೇವು ಇಲ್ಲ, ಮತ್ತೆ ಏನ್ ಹಾಕೋಬಹುದು, ಪುದೀನನು ಹಾಕೋಬಹುದು, ಪಾಲಕ್ನು ಹಾಕೋಬಹುದು. ಈಗ ನಾವು ಏನ್ ಮಾಡೋಣ, ಇದನ್ನ ಕರಿಲಿಕ್ಕೆ ಹೋಗೋಣ. ಚೆನ್ನಾಗಿ ಕಲಿಸ್ಕೊಂಡು ಕರಿಲಿಕ್ಕೆ ಹೋಗೋಣ. ಕರಿಲಿಕ್ಕೆ ಏನ್ ಬೇಕು, ಎಣ್ಣೆ ಬೇಕು. ಹಾಗಾದ್ರೆ ಈಗ ಕರಿಲಿಕ್ಕೆ ನಾವು ಹೋಗೋಣ. ಓಕೆ, ನೋಡಿ, ನಾವು ಕಲಿಸಿದ್ದೆಲ್ಲ ಈ ರೀತಿ ಆಗಿದೆ. ಚೆನ್ನಾಗಿ ಕಲಿಸ್ಕೊತಾ ನಾವು ಮಾಡೋಣ. ಓಕೆ, ಒಲೆ ಮೇಲೆ ಎಣ್ಣೆ ಇಡೋಣ. ನೋಡಿ ವೀಕ್ಷಕರೇ, ನಾವೆಲ್ಲ ಕಲಿಸ್ಕೊಂಡಿದೀವಿ, ಒಟ್ಟ ನೀರು ಹಾಕಿಲ್ಲ. ಈಗ ನಾವು ಕಾಂದವನ್ನ ಮಾಡ್ಲಿಕ್ಕೆ ಹಾಕೋಣ. ಓಕೆ, ಸ್ವಲ್ಪ ಹಾಕಿ ಹಾಕೋಣ. ನೋಡಿ, ಈಗ ಇದನ್ನೇ ಇಲ್ಲೇ ಇಟ್ಕೊಂಡು ಹಿಂಗೆ ಒಡೆದ್ಬಿಡ್ಬೇಕು. ತಾವೇ ಕರೆಕ್ಟ್ ಇರ್ತಾವೆ ಅಷ್ಟೇ. ಒಂದೇ ಸಲ ಮಾಡಿ ಬಿಟ್ಬಿಡ್ಬೇಕು. ಹೌದಾ, ನೋಡಿ, ಗರಿ ಗರಿಯಾಗಿ ಬರ್ತವೆ, ತಾವೇ ಬರ್ತವೆ. ನೋಡಿ,
ನಮ್ಮ ಪಕೋಡಗಳು ಹೆಂಗಿದೆ, ಮಸ್ತ್ ಆಗಿದಾವಲ್ಲ. ವೀಕ್ಷಣೆ ಮಾಡ್ರಿ, ಮನೇಲಿ ಟ್ರೈ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವುಗಳನ್ನ ತೆಗೆದ್ಬಿಡೋಣ. ಓಕೆ, ನೋಡಿ ಚೆನ್ನಾಗಿ ಹೇಗಿರ್ತವೆ, ಗರಿ 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 ಹೇಗಿರ್ತವೆ. Thanks for watching.